ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಫಂಗಿಸೈಡ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ. ಅದರಲ್ಲೂ ಮುಖ್ಯವಾಗಿ ತರಕಾರಿ ಆಗಲಿ, ಹೂವಿನ ಗಿಡ ಆಗಲಿ, ಹಣ್ಣಿನ ಗಿಡ ಆಗಲಿ ಬೆಳೆಸ್ಕೊಳ್ಳೋರು ಈ ಸೀಸನ್ನಲ್ಲಿ ನೋಡಲೇಬೇಕಾದಂಥ ಒಂದು ವಿಡಿಯೋ ಇದು. ಈ ಒಂದು ಕಾಯಿಲೆ ಏನಾದರೂ ನಿಮ್ಮ ತೋಟಕ್ಕೆ ಬಂತು ಅಂದ್ಕೊಳ್ಳಿ, ಇಡೀ ತೋಟನೇ ಹಾಳು ಮಾಡಿಬಿಡುತ್ತೆ. ಅದ್ರ ಬಗ್ಗೆ ನಾನಿವತ್ತು ರೂಪಾಯಿ ಖರ್ಚಿಲ್ಲಾರ್ದೆ ಒಂದು ಒಳ್ಳೆ ಉಪಾಯ ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ಸೀಸನಲ್ಲಿ ನಮ್ಮ ತೋಟದಲ್ಲಿರೋ ಎಲೆಗಳಲ್ಲಿ ಅಲ್ಲಲ್ಲಿ ನಿಮಗೆ ಈ ಥರ ಬೂದಿ ಬೆಳೆದಂಗೆ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಎಡೆಬಿಡದೆ ಮಳೆ ಬರ್ತಾ ಇರತ್ತೆ ನೋಡಿ. ಅಂಥ ಟೈಮಲ್ಲಿ ಹಣ್ಣಿನ ಗಿಡದಲ್ಲಾಗಲಿ, ಹೂವಿನ ಗಿಡದಲ್ಲಾಗಲಿ, ತರಕಾರಿ ಗಿಡದಲ್ಲಾಗಲಿ ಈ ಥರದ್ದು ಏನಾದ್ರು ಕಾಣಿಸ್ತಲ್ಲ ಅಂತೇಳಿದರೆ ನೀವು ಆ ಗಿಡದ ಬಗ್ಗೆ ಜಾಗ್ರತೆ ತಗೊಳ್ಳೇಬೇಕು. ಒಂದು ವೇಳೆ ನೀವೇನಾದ್ರು ಕೇರ್ಲೆಸ್ ಮಾಡಿದ್ರಿ ಅಂದ್ಕೊಳ್ಳಿ, ಇಡೀ ತೋಟನ ಇದು ಹಬ್ಕೊಳ್ಳುತ್ತೆ, ಪೂರ್ತಿ ನಾಶ ಮಾಡಿಬಿಡುತ್ತೆ. ಮತ್ತು ಇದನ್ನು ನಾವು ರಿಕವರಿ ಮಾಡ್ಕೊಳಕ್ಕಾಗಲ್ಲ. ಈಗ ಬೇರೆ ಯಾವುದಾದ್ರು ಬಂತು ಅಂದ್ಕೊಳ್ಳಿ, ಸ್ವಲ್ಪ ಏನೋ ಒಂದು ಔಷಧಿ ಮಾಡಿ ಇದು ಮಾಡ್ಕೊಳ್ಬೋದು. ಬಿಟ್ಟರೆ ಈ ಪೌಡರ್ ಮಿಲ್ಡ್ಯೂ ಬಂತು ಅಂದ್ಕೊಂಡ್ರೆ ಅದನ್ನು ಅಸಲು ಕ್ಯೂರ್ ಮಾಡೋಕ್ಕೆ ಆಗಲ್ಲ, ಅದನ್ನು ಕಂಪ್ಲೀಟಾಗಿ ತೆಗಿಯೋಕ್ಕೆ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಯಾವ ಥರ ಇರುತ್ತೆ ಅಂದರೆ, ಎಲೆಗಳ ಮೇಲೆ ಈ ಥರ ಒಂಚೂರು ಪೌಡ್ರ್ ಹಾಕ್ದಂಗೆ ಇರುತ್ತೆ, ಒಂದು ಸ್ವಲ್ಪ ಬಿಳಿ ಕಲೆ ಇದ್ದಂಗೆ ಇರುತ್ತೆ. ಗ್ರೀನ್ ಎಲೆ ಇರುತ್ತಲ್ಲ, ಅದ್ರ ಮೇಲೆ ಈ ಥರದ್ದು ಏನಾರು ಕಾಣಿಸ್ತಿದ್ರೆ ಆ ಎಲೆನ ನೀವು ತಿರುಗಿಸಿ ನೋಡಿದವಾಗ ನಿಮ್ಗೆ ಅಲ್ಲಿರೋ ಪ್ರಾಬ್ಲಮ್ ಕಾಣಿಸುತ್ತೆ. ಯಾಕಂದ್ರೆ ಮೇಲ್ಗಡೆ ಯಾವಾಗಲೇ ಆಗಲಿ ಯಾವುದೇ ಕಾಯಿಲೆ ಬಂದರೂ ಕೂಡ ಮೇಲ್ಗಡೆಯಲ್ಲಿ ಅಷ್ಟು ಸರಿಯಾಗಿ ಕಾಣಿಸಲ್ಲ. ಆ ಎಲೆಗಳ ಕೆಳಗಡೆ ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ ಅದು ಆಫಿಡ್ಸ್ ಆಗಿರ್ಬೋದು, ಮಿಲಿಬಗ್ಸ್ ಆಗಿರ್ಬೋದು, ಯಾವುದೇ ಥರದ ಕಾಯಿಲೆ ಆಗಿರ್ಬೋದು ನಿಮಗೆ ಕಾಣಿಸ್ಕೊಳ್ಳೋದೆ ಎಲೆ ಹಿಂದ್ಗಡೆ ಭಾಗದಲ್ಲಿ. ಯಾಕಂದರೆ ಅಲ್ಲಿ ಸೂರ್ಯನ ಬೆಳಕು ಕಮ್ಮಿ ಬೀಳ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ಈ ಫಂಗಿಸೈಡ್ ಆಗಲಿ, ವೈರಸ್ ಆಗಲಿ ಇಂಥವೆಲ್ಲ ಜಾಸ್ತಿ ಬೆಳೀತಾ ಇರುತ್ತೆ. ಇದು ಸೆಕೆಂಡ್ ಸ್ಟೇಜಲ್ಲಿ ಈ ಥರ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇರುತ್ತೆ ನೋಡಿ. ಈ ಥರ ಏನಾದ್ರು ಕಾಣಿಸ್ದವಾಗ ನಿಮಗೆ ಕೂಡಲೇ ಆ ಎಲೆನ ತೆಗೆದುಬಿಟ್ಟು ತೋಟದಿಂದ ದೂರ ಬಿಸಾಕ್ಬಿಡಿ. ಆ ತೋಟದ ಹತ್ರ ಎಲ್ಲೂ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ. ಈಗ ನಮಗೆ ಮನುಷ್ಯರಿಗೆ ವೈರಲ್ ಫೀವರ್ ಬರುತ್ತೆ ನೋಡಿ, ಅದೇ ಥರ ಇದು ಕೂಡ ಪ್ರಾಬ್ಲಮ್ ತರುತ್ತೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದು ಅಂಟ್ಕೊಂಡು ಹೋಗ್ತಾ ಇರುತ್ತೆ. ಈ ಮುಖ್ಯವಾಗಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದು ಜಾಸ್ತಿ ಕಾಣಿಸುತ್ತೆ. ಯಾಕೆ ಇದಕ್ಕೆ ರೀಸನ್ ಅಂತ ಹೇಳಿದರೆ, ಒಂದು ಎಡೆಬಿಡದೆ ಮಳೆ ಬರ್ತಾ ಇರುತ್ತೆ, ಜಿಟಿ ಮಳೆ ಬರ್ತಾ ಇರುತ್ತೆ. ಬಿಸಿಲು ಸರಿಯಾಗಿ ಗಿಡಕ್ಕೆ ತಾಗಲ್ಲ. ಬಿಸಿಲು ಸರಿಯಾಗಿ ತಾಗದಿದ್ದ ತಕ್ಷಣ ಅಂಥ ಕಡೆಯಲ್ಲಿ ಈ ಹುಳುಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಅಂಥದ್ರಲ್ಲಿ ಇದೊಂದು ಫಂಗಸ್. ಇದು ಫಂಗಸ್ಸಿಂದ ಬರೋದು. ಒಂದು ವೈರಸ್ ಅಂದ್ಕೊಳ್ಳಿ, ಫಂಗಸ್ ಅನ್ನೋದಕ್ಕಿಂತ ಒಂದು ವೈರಸ್ ಅಂತ ಹೇಳ್ಬೋದು. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ತಿರುತ್ತೆ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ನಮಗೆ ವೈರಲ್ ಫೀವರ್ ಹೇಗೋ ಅದೇ ಥರನೇ ಗಿಡಗಳಿಗೆ. ಈಗ ನಮಗೆ ವೈರಲ್ ಫೀವರ್ ಒಬ್ಬರಿಂದ ಹೇಗೆ ಹರಡುತ್ತಿರುತ್ತೆ, ಅದೇ ಒಂದೇ ಎಲೆಯಿಂದ ಇನ್ನೊಂದು ಎಲೆಗೆ, ಇನ್ನೊಂದು ಎಲೆಯಿಂದ ಮತ್ತೊಂದು ಗಿಡಕ್ಕೆ ಈ ಥರ ತೊಗೊಂಡ್ಬಿಟ್ಟು ಇಡೀ ತೋಟನೇ ಇದು ಆಕ್ರಮಿಸುತ್ತೆ. ನಮಗೆ ಜಾಸ್ತಿ ಇದು ಎಲ್ಲಿ ಕಾಣಿಸುತ್ತೆ ಅಂದರೆ, ಈ ಬಳ್ಳಿ ತರಕಾರಿಲಿ ಜಾಸ್ತಿ ಕಾಣಿಸುತ್ತೆ. ಹೀರೆ ಆಗಿರ್ಬೋದು, ಸೋರೆ ಆಗಿರ್ಬೋದು, ಸೌತೆ ಆಗಿರ್ಬೋದು, ಈ ಕೆಳಗಡೆ ಎಲೆ ಎಲ್ಲ ಒಂಥರ ಈ ಥರ ಕಲರ್ ಚೇಂಜ್ ಆಗಿಬಿಟ್ಟು ನಿಮಗೆ ಹಣ್ಣಾಗಿ ಗಿಡ ಒಂಥರ ಸರಿಯಾಗಿ ಬೆಳೆಯಲಾರ್ದ ಇರೋದು ಕಾಣಿಸ್ತಾ ಇರುತ್ತೆ. ನಿಮ್ಮ ಮನೇಲಿ ನೋಡಿ, ಬೇಕಾದ್ರೆ ನಾಳೆನೇ ನೀವು ಹೋಗಿ ತೋಟದಲ್ಲಿ ನೋಡಿ. ಈ ಥರದ್ದು ಏನಾದ್ರು ಕಾಯಿಲೆ ಬಂದಾಗ ಫಸ್ಟ್ ಕಾಣಿಸೋದೆ ಬುಡದ ಎಲೆಯಲ್ಲಿ ಕಾಣಿಸುತ್ತೆ. ಒಂದು ತುದಿ ಚಿಗುರಲ್ಲಿ ನಮ್ಗೆ ಅಷ್ಟು ಸರಿಯಾಗಿ ಕಾಣಿಸಲ್ಲ, ಇದು ಅಷ್ಟು ಬೇಗ ಸ್ಪ್ರೆಡ್ ಆಗೋಲ್ಲ. ಸ್ವಲ್ಪ ಬೆಳೆದ ಎಲೆ ಇರುತ್ತೆ ನೋಡಿ, ಅಂಥ ಕಡೆಯೇ ಇದು ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ, ಬೆಳೆದ ಎಲೆನ ಆವಾಗವಾಗ ತೆಗಿತಾ ಇರಬೇಕು. ಅದನ್ನು ಅಂದರೆ ಗಿಡ ದೊಡ್ಡದಾಗ್ತಿದ್ದಂಗೆ ಬುಡದ ಎಲೆನ ಕಟ್ ಮಾಡ್ತಾ ಇರೋದು ಒಳ್ಳೆಯ ಒಂದು ಮೆಥಡ್ ಅಂತ ಹೇಳ್ತೀನಿ. ಯಾಕಂದರೆ ಬುಡದ ಎಲೆಯಲ್ಲೇ ಜಾಸ್ತಿ ಕಾಯಿಲೆಗಳು ಬರ್ತಾ ಇರುತ್ತೆ. ಇದು ಬರೀ ಬಳ್ಳಿ ತರಕಾರಿಲೇ ಅಲ್ಲ, ಇದರಲ್ಲಿ ಕೂಡ ಬರುತ್ತೆ ನಮಗೆ. ಯಾವುದರಲ್ಲಿ ಈ ಟೊಮೆಟೊಲ್ಲಿ ಕೂಡ ಬರುತ್ತೆ. ನಿಮ್ಮ ಮನೇಲಿ ಟೊಮೆಟೊ ಗಿಡ ಏನಾದ್ರು ಇದ್ದರೆ ಸ್ವಲ್ಪ ಎಲೆನ ಸ್ವಲ್ಪ ಜಾಗ್ರತೆ ನೋಡಿ. ಈ ಥರ ಬಿಳಿ ಕಲೆಗಳೇನಾದ್ರು ಕಾಣಿಸ್ತಾ ಇದ್ದರೆ, ಅಥವಾ ಬಿಳಿ ಕಲೆನೇ ಕಾಣಿಸ್ಬೇಕಂತೇನಿಲ್ಲ, ಈ ತಾಮ್ರದ ಕಲರಲ್ಲಿ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಕಂದು ಬಣ್ಣದಲ್ಲಿ ಅಂದರೆ ಸುಟ್ಟಿಟ್ಟಂಗಿರುತ್ತೆ. ಅದರಲ್ಲಿ ಕೂಡ ಆ ಪ್ರಾಬ್ಲಮ್ ಕೂಡ ಇದೇನೆ. ಅದು ಕೂಡ ವೈರಸ್ಸೇ. ಇದು ಗುಲಾಬಿ ಗಿಡದಲ್ಲಿ ಕೂಡ ಕಾಣಿಸ್ತಿರುತ್ತೆ. ಗುಲಾಬಿ ಗಿಡ ಕೂಡ ಇದು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಏನು ಮಾಡಬೇಕಂತ ತುಂಬ ಜನರಿಗೆ ಗೊತ್ತಿರಲ್ಲ, ಏನೇನೋ ಮಾಡ್ತಾ ಇರ್ತಾರೆ. ಫಸ್ಟ್ ಮೆಥಡ್, 1-2 ಎಲೆ ಕಾಣಿಸಿದರೆ ನೀವು ಕೂಡಲೇ ಎಲೆನ ತೆಗೆದುಬಿಟ್ಟು ದೂರ ಬಿಸಾಕ್ಬಿಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ,
ಎಲೆಗಳನ್ನೆಲ್ಲ ಬುಡದ ಎಲೆಗಳನ್ನೆಲ್ಲ ಕಟ್ ಮಾಡ್ತಾ ಇರೋದು ಒಂದು ಒಳ್ಳೆಯ ಅಭ್ಯಾಸ. ಅದು ಮಣ್ಣಿಗೆ ಯಾವುದೇ ಕಾರಣಕ್ಕೂ ಮಣ್ಣಿಗೆ ಟಚ್ ಆಗ್ತಾ ಇರಬಾರ್ದು ಎಲೆಗಳು. ಹಾಗೆ ಆಮೇಲೆ ಇನ್ನೊಂದು ಏನಂತೇಳಿದರೆ, ಗಿಡಗಳನ್ನು ಆದಷ್ಟು ದೂರ ಇಡುವಂಥದ್ದು. ಈಗ ನಮ್ಮ ಟೆರೆಸಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸ್ವಲ್ಪ ಜಾಗ ಇರುತ್ತಲ್ಲ, ಅಂದರೆ ಒಂದಕ್ಕೊಂದು ಒತ್ತು ಇಟ್ಬಿಟ್ಟಿರ್ತೀವಿ. ಆ ಎಲೆಗಳು ಕೂಡ ಜಾಸ್ತಿ ಇರುತ್ತೆ, ಸರಿಯಾಗಿ ಸೂರ್ಯನ ಬೆಳಕು ಬರಲ್ಲ, ಮಳೆ ಬರ್ತಾ ಇರುತ್ತೆ, ತೇವಾಂಶ ಇರುತ್ತೆ, ಅದು ಸರಿಯಾಗಿ ಗಾಳಿ ಆಡಲ್ಲ, ಬೆಳಕು ಬರಲ್ಲ, ಅಂಥ ಕಡೆ ಈ ಥರ ಫಂಗಸ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಅವಾಯ್ಡ್ ಮಾಡೋದು, ಆದಷ್ಟು ದೂರ ಇಡೋಕ್ಕೆ ಟ್ರೈ ಮಾಡಿ. ಅಂದರೆ ಈ ಗುಲಾಬಿ ಆಗಲಿ, ಟೊಮೆಟೊ ಗಿಡ ಆಗಲಿ, ಇಂಥದ್ದೇನಾದರೂ ಈ ಬಳ್ಳಿ ತರಕಾರಿ ಇದ್ದವಾಗ ಆ ಬೆಳೆದ ಎಲೆಗಳನ್ನೆಲ್ಲ ತೆಗಿತಾ ಇರಿ. ಆಮೇಲೆ ಇನ್ನೊಂದು ಏನಂತೇಳಿದರೆ, ನಾವು ದಿನಕ್ಕೆ ಒಂದು ಸರ್ತಿನಾರು ನಮ್ಮ ಗಾರ್ಡನ್ಲಿರೋ ಎಲೆಗಳನ್ನು ಅಥವಾ ವಾರಕ್ಕೆ ಒಂದು ಸರ್ತಿನಾರು ಚೆಕ್ ಮಾಡ್ತಾ ಇರಬೇಕು. ವಾರಕ್ಕಾಗಲಿ ಒಂದು 10 ದಿವಸಕ್ಕಾಗಲಿ ಒಂದು ಸರ್ತಿ ನೀಮ್ ಆಯಿಲ್ ಸ್ಪ್ರೇ ಮಾಡೋದು ಬೆಸ್ಟ್ ಮೆಥಡ್. ಆವಾಗ ಯಾವುದೇ ಥರದ ಕಾಯಿಲೆಗಳು ಬರೋಲ್ಲ. ಈ ಮಳೆ ಬರ್ತಿದ್ದಾಗ ಏನು ಮಾಡಬೇಕಕ್ಕ ಅಂತ ನಿಮ್ಮ ತಲೆಗೊಂದು ಕ್ವಶನ್ ಬಂದಿರ್ಬೋದು. ಮಳೆ ನಿಂತವಾಗ, ಅಂದರೆ ಯಾವಾಗಲಾದ್ರು ಒಂದು ದಿವಸ ಬಿಟ್ಟಿರುತ್ತಲ್ಲ, ಅಂಥ ದಿವಸ ಸ್ಪ್ರೇ ಮಾಡಿ ನೀಮ್ ಆಯಿಲು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ನೀಮ್ ಆಯಿಲ್ ಹಾಕಿ, ಹಾಗೆ ಒಂಚೂರು ಡಿಟರ್ಜೆಂಟ್ ಪೌಡ್ರ್ ಹಾಕಿ, ಆವಾಗ ಒಳ್ಳೆ ಮಿಕ್ಸ್ ಆಗುತ್ತೆ ಅದು ಆಯಿಲು. ಅದನ್ನು ನಾವು ಸ್ಪ್ರೇ ಮಾಡ್ತಿದ್ರೆ ನಮಗೆ ಯಾವುದೇ ಥರದ ಕಾಯಿಲೆಗಳು ಬರೋಲ್ಲ. ಅದು ಫಂಗಸ್ ಅಂತಲ್ಲ, ವೈರಸ್ ಅಂತಲ್ಲ, ಬೇರೆ ಯಾವುದೇ ಥರ ರ್ಯಾಫಿಡ್ಸ್ ಆಗಲಿ, ಮಿಲಿಬಗ್ಸ್ ಆಗಲಿ, ಅಥವಾ ಎಲೆಗಳು ತಿನ್ನೋ ಹುಳುಗಳಾಗಲಿ, ಇಂಥವು ಯಾವುದೂ ಬರ್ತಿರಲ್ಲ. ನೋಡಿ, ಈ ಪಪ್ಪಾಯಿಗೆ ಯಾವ ಥರ ಬಂದಿದೆ ನೋಡಿ, ಇದು ಕೂಡ ಇದೇ ಥರದೇ ವೈರಸ್. ಇದು ಕೂಡ ಪ್ರಾಬ್ಲಮ್ ತರುತ್ತೆ. ಅಂದರೆ ಹಣ್ಣಿನ ಗಿಡದಲ್ಲಿ ಕೂಡ ಕೊಳೆತು ಹೋಗುತ್ತಲ್ಲ, ಅದಕ್ಕೂ ಕೂಡ ರೀಸನ್ನು ಇದೇನೆ. ಯಾವ ಗಿಡಕ್ಕೆ ಬರುತ್ತೆ, ಯಾವ ಗಿಡಕ್ಕೆ ಬರಲ್ಲ ಅಂತೇನಿಲ್ಲ. ನಮ್ಮ ಗಿಡದಲ್ಲಿರೋ ಎಲ್ಲ ಗಿಡಗಳಿಗೂ ಈ ಪ್ರಾಬ್ಲಮ್ ಕಾಣಿಸುತ್ತೆ. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ಈ ಕಾಯಿಲೆ ಬಂತಲ್ಲ ಅಂದರೆ ಒಂದು ಸರ್ತಿ ಕಂಡ್ರೆ ಇಡೀ ತೋಟನ ನಾಶ ಮಾಡಿಬಿಡುತ್ತೆ ಅಂತ. ಸರ್, ಈಗ ರೂಪಾಯಿ ಖರ್ಚಿಲ್ಲದೆ ಸ್ಪ್ರೇ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಏನಂತ ನೋಡೋಣ. ನೋಡಿ, ಎಲ್ಲರ ಮನೆಯಲ್ಲ ಹಾಲು ತೊಗೊಂಡಿರ್ತೀವಿ, ಪ್ಯಾಕೆಟ್ ಹಾಲಾಗಲಿ ಅಥವಾ ಹಾಲಾಗಲಿ, ಎಮ್ಮೆ ಹಾಲು, ದನದ ಹಾಲು, ಯಾವುದೋ ಒಂದು ಹಸಿ ಹಾಲನ್ನು ಒಂದು ಅರ್ಧ ಲೋಟ ತೊಗೊಳ್ಳಿ. ಅಂದರೆ ನಿಮ್ಗೆ ಜಾಸ್ತಿ ಗಿಡ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇಲ್ಲಾಂದರೆ ಒಂದು ಅರ್ಧ ಲೋಟ ಹಸಿ ಹಾಲು ತೊಗೊಳ್ಳಿ. ಅದಕ್ಕೆ 1-2 ಲೋಟ ನೀರು ಹಾಕಿ. ಅಂದರೆ ಹಾಲು ತೆಳ್ಳಗಿರಬೇಕು, ಸ್ವಲ್ಪ ನೀರು ಥರ ಮಾಡ್ಕೊಳ್ಬೇಕು. ಈ ನೀರನ್ನು ಈಗ ಬೆಂಗಳೂರು ಸಿಟಿ ಇಂಥ ಕಡೆ ಇದ್ದವರು ಮುನ್ಸಿಪಲ್ ವಾಟ್ರ್ ಬರ್ತಾ ಇರುತ್ತೆ, ಅವ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ಸ್ ಹಾಕಿರ್ತಾರೆ. ಅಂದರೆ ಯಾವುದೇ ಥರದ್ದು ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅಂಥವ್ರು ಏನು ಮಾಡಬೇಕಂದ್ರೆ, ಒಂದು 2 ದಿವಸ ನೀರನ್ನು ಹೊರಗಿಟ್ಟಿರಿ, ಬಕೆಟಲ್ಲಿಟ್ಟು, ಅಂಥ ನೀರನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಈ ನೀರು ಹಾಲನ್ನು 2 ಮಿಕ್ಸ್ ಮಾಡಿ, ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ, ನಾವು ಅಡುಗೆಯಲ್ಲಿ ಬಳಸ್ತೀವಲ್ಲ ಅಡುಗೆ ಸೋಡಾ, ಅದನ್ನೊಂದು 2 ಚಮಚ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿ. ಒಂದು ಸರ್ತಿ ಬೇಕಾದರೆ ನೀವು ಒಂದು ಸರ್ತಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಯಾಕಂತೇಳಿದರೆ ಆ ಸಣ್ಣದೇನೋ ಸೋಡಾ ಪುಡಿದೇನಾದ್ರು ಇದ್ದರೆ ನಮಗೆ ಸ್ಪ್ರೇ ಬಾಟ್ಲಿ ಪ್ರಾಬ್ಲಮ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಸರ್ತಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದಿನ ಬಿಟ್ಟು ದಿನ ಅದಕ್ಕೆ ಸ್ಪ್ರೇ ಮಾಡ್ತಾಯಿರಿ. ಈಗ ಆ ಥರ ಬಂದು ಗಿಡ ಇದೆ ನಿಮ್ಮ ಹತ್ರ, ಒಂದು ಗಿಡ ಇದೆ, ಟೊಮೆಟೊ ಗಿಡ ಇದೆ ಅಂದ್ಕೊಳ್ಳಿ ಎಕ್ಸಾಂಪಲಿಗೆ, ಆ ಬಂದು ಎಲೆನೆಲ್ಲ ತೆಗೆದುಬಿಟ್ಟು ದೂರ ಬಿಸಾಕಿಬಿಡಿ. ಉಳಿದ ಎಲೆಗೆ ಯಾವ ಎಲೆ ಹೆಲ್ದಿಯಾಗಿದೆಯೋ ಅಂಥ ಎಲೆಗಳಿಗೆ ಇದನ್ನು 2 ದಿವ್ಸಕ್ಕೆ ಒಂದು ಸರ್ತಿ ಸ್ಪ್ರೇ ಮಾಡ್ತಾ ಇರಬೇಕು. ಒಂದು ದಿವ್ಸಕ್ಕೆ ಮಾತ್ರ ಗ್ಯಾರಂಟಿ ಹೋಗಲ್ಲ, ಒಂದು 15-20 ದಿವಸ ನೀವು ಹಿಡಿದು ಮಾಡ್ತಾಯಿದ್ರೆ ಮಾತ್ರ ಹೋಗುತ್ತೆ. ನೋಡಿ, ಇಲ್ಲಿ ಗುಂಬಳ ಬಳ್ಳಿ ಹೇಗಿದೆ ನೋಡಿ. ನಿಮ್ಮ ಮನೆಯಲ್ಲೂ ಇರೋ ಗಿಡಗಳು ಈ ಥರ ಏನಾದ್ರು ಇದ್ದರೆ ನಾನು ಹೇಳಿದ್ದು ನಿಮಗೆ ಕಂಪ್ಲೀಟಾಗಿ ನಿಮಗೊಂದು ಅರ್ಥ ಆಗುತ್ತೆ. ಇದು ನೋಡಿ, ಕೆಳಗಡೆ ಎಲೆ ಹೇಗಾಗಿದೆ ನೋಡಿ. ಕಂಪಲ್ಸರಿ ನಮ್ಮ ಗಿಡದಲ್ಲಿ ಈ ಥರ ಬಳ್ಳಿಲಾಗಲಿ ತರಕಾರಿಲಾಗಲಿ ಈ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ನಮ್ಮ ಮನೆಯಲ್ಲಿರೋದು ಪಿಕ್ಚರ್ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಹಳೆ ಪಿಕ್ಚರ್, ಇದು ಇಲ್ಲಿ ಈಗ ಆಗಿದ್ರೆ ವೀಡಿಯೋ ತೆಗೆದು ತೋರಿಸ್ತಿದ್ದೆ. ಇದು ನಂಗೆ ಅಷ್ಟಾಗಿ ಆವಾಗ ಯೂಟ್ಯೂಬಿನ ಬಗ್ಗೆ ಅನುಭವ ಇಲ್ದಿದ್ದ ತೆಗೆದು ವೀಡಿಯೋ, ಇದು ಪಿಕ್ಚರ್ ಇದೆ. ಅದಕ್ಕೋಸ್ಕರ ನಿಮಗೆ ವೀಡಿಯೋ ತೆಗೆದು ತೋರ್ಸೋಕ್ಕಾಗ್ತಾಯಿಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ನಾನು ಹೇಳಿದ ಅರ್ಥ ಆದರೂ ಸಾಕು. ಇದನ್ನು ಒಂದು ಸ್ಪ್ರೇ ಮಾಡ್ತಾಯಿರಿ, ನಿಮ್ಮ ದೊಡ್ಡ ರೋಗ ಒಂದು ನೀವು ಅವಾಯ್ಡ್ ಮಾಡ್ದಂಗಿರುತ್ತೆ. ಈಗ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಇನ್ನೂ ಅದು ಯಾವ ಥರ ಹಾಕಬೇಕು, ಏನು ಹಾಕಬೇಕು ಅಂತ ಏನೋ ಡೌಟ್ಸ್ ಇದೆ ಅಂತ ಹೇಳಿದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, 4 ಜನರಿಗೆ ಶೇರ್ ಮಾಡಿ. ಏನು ಅನಿಸ್ತಂತ ಹೇಳಿ ನನಗೆ.